ವಿಜಯಪುರ ನಗರದಲ್ಲಿ ಸೈಕಲ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ವಿಶಾಲ್ ಸೈಕಲ್ ಮಾಲ್ ಮಾಲೀಕರೊಂದಿಗೆ ನಮ್ಮ ಎಫ್ಎಂ ವಾಹಿನಿಯ ಶರಣು ನಡೆಸಲಿರುವ ಈ ವಿಶೇಷ ಸೌಹಾರ್ದ ಮಾತುಕತೆ ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯತೆ ಪಡೆದಿರುವಂತಹ ವಿಶಾಲ್ ಸೈಕಲ್ ಮಾಲಿನ ಮಾಲೀಕರಾದಂಥ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ನಿಮ್ಮ ವಿಶಾಲ್ ಸೈಕಲ್ ಮಾಲಿನ ಹಿನ್ನೆಲೆ ಏನು ಸರ್? ನಮ್ದು ಮುತ್ಯ ಅವ್ರ ಅಪ್ಪ ಅವ್ರಲಿಂದ ಇದು ಸೈಕಲ್ ಅಂಗಡಿ ನಮ್ದು ನಡೀತಾ ಬಂದಿದೆ. ಸುಮಾರು 1962ರಲ್ಲಿ ನಮ್ಮ ಅಂಗಡಿ ಚಾಲು ಆಗಿದ್ದಿದೆ. ಅವಾಗ ಹಿಡಿದು ಇವತ್ತಿನ ತನ ನಮ್ಮ ಸೈಕಲ್ದೇ ವ್ಯಾಪಾರ ಅದ. ಮತ್ತು ಅವತ್ತಿಂದ ನಮ್ದು ತಂದೆ ಆಯ್ತು, ನಮ್ಮ ಮುತ್ಯಾರು ಆಯ್ತು, ಒಂದು ನಮ್ದೇನು ಮನಿತನದಿಂದ ಸೈಕಲ್ದೊಳಗೆ ನಾವು ಬೆಳೆದಿದ್ದೀವಿ. ನಿಮ್ಮ ಅಜ್ಜೋರು ಹಿಡ್ಕೊಂಡ ಸೈಕಲ್? ಹೌದು. ಹಾಂ. ಅವಾಗ ಹೆಂಗೆ ಎಷ್ಟು ಪ್ರಮಾಣದೊಳಗೆ ಪ್ರಾರಂಭ ಮಾಡಿದ್ರು ಸರ್? ಮೊದಲ ಒಂದ್ ಟೈಪ್ ಜವಾರಿ ಸೈಕಲ್ ನಡೀತಿತ್ರಿ ಆ ಕಾಲದಲ್ಲಿ. ಮತ್ತೆಲ್ಲ ಹೆಂಗ ಆಟೋ ಅದು ಇದ್ದಿದ್ದಲ್ಲ, ಎಲ್ಲರೂ ಏನ್ ಬಳಕೆ ಮಾಡ್ತಿದ್ರು ಬರೀ ಸೈಕಲ್ ಮ್ಯಾಗೆ ಬಳಕೆ ಆಗ್ತಿತ್ರಿ. ಎಲ್ಲಿ ಹೋಗುದು ಬರೋದು ಆಯ್ತಂದ್ರೆ ಬಾಡಿಗೆ ಸೈಕಲ್ ₹1 ಒಂದ್ ತಾಸು ಹಿಂಗೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದ್ 4 ಆಣೆ ಕೊಟ್ಟು ಒಂದ್ ತಾಸು ಗಟ್ಲೆ ಹಿಂಗ ಆಡ್ತಿದ್ದೆ. ಆ ಟೈಮ್ ಒಳಗ ಸೈಕಲ್ ಅಂದ್ರೆ ಒಂದು ಬಹಳ ದೊಡ್ಡ ವಸ್ತು ಆಗಿತ್ತು. ಮತ್ತೆ ಹೆಮ್ಮೆ ವಿಷಯ ಆಗಿತ್ತು. ನಮ್ಮ ಮನ್ಯಾಗ ಒಂದ್ ಸೈಕಲ್ ಅದ ಅಂದ್ರೆ ಒಂದ್ ಹೆಮ್ಮೆ. ನಾವು ಕಾಲೇಜ್ ಹೋಗ್ಬೇಕಂದ್ರೂ ಸೈಕಲ್ ಮ್ಯಾಗ ಹೋಗ್ತೀವಿ ಅಂದ್ರೆ ಒಂದ್ ರೂಪಾಯಿ ಒಳಗೆ ಹೋಗ್ತಿದ್ವಿ. ಅಂದ್ರೆ ಸೈಕಲ್ ಅಂದ್ರೆ ಅಷ್ಟು ಮಹತ್ವದಿತ್ತು. ಈಗಿನ ಕಾಲದಲ್ಲಿ ಬರೀ ಸ್ಕೂಟಿ, ಬೈಕ್ ಇದು ಏನಂದ್ರೆ ಮೊದಲ ನೀವು ನೋಡ್ತೀರಿ BP, ಶುಗರ್ ಈಗ ಯಾರಿಗೂ ಇದ್ದಿದ್ದಲ್ಲ. ಈ BP, ಶುಗರ್ ಕಾಮನ್ ಆಗಲಿಕ್ಕೆ ಕಾರಣ ಇದು. ಎಲ್ಲಾರು ಏನ್ ಮಾಡ್ತಿದ್ರು ಈಗ ಮೊದಲ ಸೈಕಲ್ ಒಳಗಿಂದ ಹೋಗೋದು, ಎಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದು ಮಾಡೋದು ಸೈಕಲ್ ಒಳಗಿಂದ ಮಾಡ್ತಿದ್ರು. ಬಜಾರ್ ತರೋದಾಯ್ತು, ಸಂತಿ ತರ್ಲಿಕ್ಕಾಯ್ತು, ಹಿಂದ ಹೊಲಗ್ ಹೋದ್ರೆ ಕಣಕಿ ಹಚ್ಕೊಂಡ ಬರೋದಾಯ್ತು, ಎಲ್ಲ ಇದು ಏನಂದ್ರೆ ಸೈಕಲ್ ಮ್ಯಾಗೆ ಮಾಡ್ತಿದ್ದಾರೆ. ಈಗ ಏನಾಗ್ಲತ್ತಿದ್ರಿ ಎಲ್ಲ ಸ್ಕೂಟಿ ಆಯ್ತು, ಬಸ್ ಆಯ್ತು, ಇದು ಜಾಸ್ತಿ ಉಪಯೋಗ ಮಾಡ್ಲಾಗ್ತದೆ. ವಾಹನಗಳ ಉಪಯೋಗದಿಂದ ಏನಾದ ನಮ್ಮ ಆರೋಗ್ಯ ಕೆಡ್ಲ ಆಗೈತ್ರಿ. ನಾವೇನೀಗ ನಾವು ಮೊದಲ ದಿನಮಾನಗಳಲ್ಲಿ ವಾಕಿಂಗ್ ಆಯ್ತು, ಸೈಕ್ಲಿಂಗ್ ಆಯ್ತು, ಸ್ವಿಮ್ಮಿಂಗ್ ಆಯ್ತು, ಗ್ರೌಂಡಿಗೆ ಹೋಗಿ ಆಟ ಆಡ್ತಿದ್ರು ಹುಡುಗರು. ಈಗ ಏನಾದ್ರು ಹುಡುಗರು ಬರೀ ಮೊಬೈಲ್ ಒಳಗೆ ಆಟ ಆಡೋದು, ಗೇಮ್ಸ್ ಆಡೋದು, ಇದರಿಂದ ಏನದ ನಮ್ಮ ಆರೋಗ್ಯ ಕೆಡ್ಲಾಗ್ತೈತಿ. ಈಗ ಬರೀ ಮತ್ತೇನದ ನಮ್ದು ತಿನ್ನುವ ಆಹಾರನು ಕೆಟ್ಟಿರೋದು. ಬರೀ ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಪಾನಿಪುರಿ, ವಡಾಪಾವ್ ಇವೆಲ್ಲ ಏನ್ ತಿಂದ ಏನದ ಹುಡುಗರ್ನು ತಮ್ಮ ಆರೋಗ್ಯ ಕಳ್ಕೊಳತ್ತಾರ. ನಾ ಎಲ್ಲ ಏನ ನಮ್ಮ ಚಿಕ್ಕ ಮಕ್ಕಳು ಅದಾರ ಅವರ ಮಾತೆ ಹಾಗೆ ಅವ್ರ ತಂದೆಯವರಿಗೆ ವಿನಂತಿ ಪೂರ್ವಕವಾಗಿ ಏನ್ ಕೇಳ್ಕೊತಾ ಇದ್ದೇನಂದ್ರೆ, ಹುಡುಗರ್ಗ ನೀವು ಪೌಷ್ಟಿಕ ಆಹಾರ ಕೊಡ್ರಿ, ಮತ್ತ ಅವರಿಗೆ ಸೈಕಲ್ ಚಾಲನೆ ಕಳಿಸ್ರಿ. ಇವತ್ತು ನಮ್ ಕಡೆ 10 ವರ್ಷದ ಹುಡುಗರು ಬರ್ತಾರ, ಅವ್ರಿಗೆ ಇನ್ನೂ ತನ ಸೈಕಲ್ ಹೊಡಿಲಿಕ್ಕೆ ಬರೋದಿಲ್ಲ. ಅವ್ರ ಪೇರೆಂಟ್ಸ್ ಬಂದೇನಂತಾರ, ಸಣ್ಣ ಸೈಜ್ ಸೈಕಲ್ ಕೊಡ್ರಿ ಅಂತಾರ. ನಾವು 10 ವರ್ಷ ಇದ್ದಾಗ ದೊಡ್ಡ ಸೈಕಲ್ ಹೊಡಿತಿದ್ವಿ. ಈಗ ಏನಂತಾರ, ಸಣ್ಣ ಸೈಕಲ್ ಕೊಟ್ರೆ ನಮ್ಮ ಹುಡುಗ ಏನ ಕಲ್ತೇ ಇಲ್ಲ, ಸೈಡಿಗೆ ವೀಲ್ ಹಚ್ಕೊಡ್ರಿ. 10 ವರ್ಷದ ಹುಡುಗರ್ಗ ಇವತ್ತು ಸೈಕಲ್ ಹೊಡಿಲಿಕ್ಕೆ ಬರ್ಲಾಗ್ತಿಲ್ಲ. ದಿನಮಾನಗಳಲ್ಲಿ ನಮ್ದು ಏನದ ನಮ್ಮ ಪಾಲಕರದ ಸ್ವಲ್ಪ ಎಲ್ಲರ ತಪ್ಪು ಆಗ್ತಾ ಇದೆ. ಪಾಲಕರು ತಮ್ಮ ಮಕ್ಕಳಿಗೆ ಅಪರೂಪವಾಗಿ ಬೆಳೆಸ್ತಾ ಇದ್ದಾರೆ. ಹಾಗೆ ಅವರಿಗೆ ಏನದ ಸೈಕಲ್ ಚಟುವಟಿಕೆ ಆಯ್ತು, ಬೇರೆ ಬೇರೆ ಆರೋಗ್ಯ ಚಟುವಟಿಕೆ, ಗ್ರೌಂಡಿಗೆ ಒಯ್ಯೋದು, ಆಟ ಆಡಿಸೋದು, ಗಾರ್ಡನ್ ಒಯ್ಯೋದು, ಹಿಂಗ ವಾಯುವಿಹಾರ ಒಯ್ಯೋದು, ಬೆಳಗ್ಗೆ ಸಂಡೇ ಅದ, ಸೂಟಿ ಅದ, ಎಲ್ಲರೂ ಕರ್ಕೊಂಡು ಹೋಗ್ಬೇಕ, ಪಿಕ್ನಿಕ್ ಟೈಪ್ ಹೋಗೋದು, ಸೈಕ್ಲಿಂಗ್ ಮಾಡ್ಕೊತ ಬುದ್ನಾಳ ಕೆರೆ ಕಡೆ ಹೋದ್ವಿ. ಹಿಂಗೇನೆಲ್ಲ ಕಡಿಮೆ ಆಗ್ತಾ ಇದೆ. ಇದರ್ಲಿಂದ ಎಲ್ಲರಿಗೇನ್ ಕೇಳೋದು, ನೀವು ಸೈಕಲ್ ಹೊಡಿರಿ, ನಿಮ್ ನೋಡಿ ಹುಡುಗರು ತಂತಾನೆ ಕಲಿತಾವ, ಅದಕ್ಕೆ ಹೇಳೋದು ಜरूरत ಇರೋದಿಲ್ಲ. ಈಗ ನೀವು ಸ್ಕೂಟಿ ಹೊಡಿಲಾಗತ್ತೀರ ಅಂದ್ರೆ ನನಗೂ ಸ್ಕೂಟಿ ಕಲಸತ್ ಹೇಳ್ತಾರೆ, ನೀವು ಸೈಕಲ್ ಹೊಡಿತೀನಿ ಅಂದ್ರೆ ಸೈಕಲ್ ಕಲಸತ್ ಹೇಳ್ತಾರೆ. ಅದಕ್ಕೇನದ ಮೊದಲು ನಾವು ಬದಲಾವಣೆ ಆಗ್ಬೇಕು, ಆಮೇಲೆ ಚಿಕ್ಕ ಮಕ್ಕಳು ತಂತಾನೆ ಬದಲಾವಣೆ ಆಗ್ತಾರೆ. ಮತ್ತೇನದ ಈಗ 18 ವಯಸ್ಸಿನ ತನ ಎಲ್ಲರೂ ಸೈಕಲ್ ಹೊಡಿಯಬೇಕು, ಆರೋಗ್ಯ ಚೆನ್ನಾಗಿರ್ತೈತಿ. ಹಾಗೆ ನಮ್ದು ಏನೀಗ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬಂದಿದ್ದಾವೆ, 18 ವಯಸ್ಸನ ಗಾಡಿ ಹೊಡಿಬಾರ್ದು ಮಕ್ಕಳು. ಹಾಗೆ ಏನದ ಅದಕ್ಕೆ ನಾವು ಪಾಲನೆ ಮಾಡ್ಬೇಕು. ಸೈಕಲ್ ನಿಂದ ಅವ್ರಿಗೆ ಕಾಲೇಜ್ ತನ ಸೈಕಲ್ ನಿಂದ ಕಳಿಸ್ಬೇಕಂತ ಹೇಳಿ ವಿನಂತಿ ಮಾಡಿ ಕೇಳ್ಬೋದು. ಸೈಕಲ್ ಹೊಡಿದ ಅವಶ್ಯ ಆಗಿದ್ದು ಈಗ ಕಾಯಿಲೆ ಬರಬಾರ್ದಂದ್ರೆ ಸೈಕಲ್ ಹೊಡಿಬೇಕ್ರಿ. BP, ಶುಗರ್ ಅಂತೂ ಕಡಿಮೆ ಆಗೇ ಆಗ್ತಿದ್ರಿ. ಹಂಗೆ ಏನದ ನಿಮ್ಗ ಈಗ ಸೈಕಲ್ ನಿಂದ ನಮಗ ಆಂಗ್ಸೈಟಿ ಪ್ರಾಬ್ಲಮ್, ಡಿಪ್ರೆಷನ್ ಪ್ರಾಬ್ಲಮ್ ಇವೆಲ್ಲ ಕಡಿಮೆ ಆಗ್ತೈತಿ. ಕಾರ್ಡಿಯೋಸ್ಕ್ಯುಲರ್ ಟ್ರೈನಿಂಗ್ ಆಗ್ತೈತಿ. ಮತ್ತೇನಂದ್ರೆ ಮನುಷ್ಯ ಮೇನ್ ಸೈಕಲ್ ಹೊಡಿಯೋದ್ರಿಂದ ಬ್ಯಾಲೆನ್ಸ್ ಕಲಿತಾನ್ರಿ. ಒಂದು ಮನುಷ್ಯ ನೋಡ್ರಿ, ನೀವು ಸೈಕಲ್ ಕೂತಂದ್ರೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರ ವೀಲ್ ಮ್ಯಾಗ ಹೋಗ್ಬೇಕಂತ ಬ್ಯಾಲೆನ್ಸ್ ಆಗ್ತೈತಿ. ಈ ಸ್ವಿಮ್ಮಿಂಗ್ ಕಲಿತೀನಿ ಅಂತ ಹ್ಯಾಂಗ್ ಹೇಳ್ತಿರಲ್ಲ, ಅದು ಈಶಾಡೋದು ಕಲಿಯೋದು ಮತ್ ಸೈಕ್ಲಿಂಗ್ ಹೊಡೆಯೋದು ಎಲ್ಲ ಒಂದೇ ರೀ. ಎಷ್ಟು ಅವಶ್ಯಕ ಜೀವನಕ್ಕೆ ಇದು ಸೈಕಲ್ ಅವಶ್ಯಕತೆನೇ ಅದ.
ಇದು ಎಲ್ಲರಿಗೂ ತಿಳಿಬೇಕಂದ್ರೆ ಈಗ ಹೆಂಗ ಡಾಕ್ಟರ್ ಹೇಳ್ತಾರಲ್ರಿ ನಿಮ್ಗೆಲ್ಲಾ ಪ್ರಾಬ್ಲಮ್ಸ್ ಆಗಿರ್ತಾವ ನೀವು ಡಾಕ್ಟರ್ ಕಡೆ ಹೋಗ್ತೀರಿ ನೀವು ಡೈಲಿ ಒಂದ್ ತಾಸ ಸೈಕಲ್ ಹೊಡಿರಂತ ಡಾಕ್ಟರ್ ಬರೀದ್ ಕೊಟ್ಟ ಮೇಲೆ ಅವ್ರು ಸೈಕಲ್ ಕಡೆ ಬರ್ತಾರೆ ನಾವೇನಂತ ಈಗ ಹಿಡಿದು ನೀವು ಚಾಲೂ ಮಾಡ್ರಿ ಡಾಕ್ಟರ್ ಕಡೆ ಹೋಗೋದು ಅವಶ್ಯಕತೆ ಬೀಳುದಿಲ್ಲ ಅಂತ ಹೇಳ್ತೀವಿ. ಸೈಕಲ್ ಹೊಡೆದ್ರೆ ಸ್ವಲ್ಪ ಡಾಕ್ಟರ್ಗಳು ಅವಶ್ಯಕತೆನೇ ಇಲ್ಲ. ಫಿಟ್ ಆಗಿರ್ತಾರೆ ಮನುಷ್ಯ, ಹೆಲ್ತಿ ಆಗಿರ್ತಾರೆ. ಹೌದ್ರಿ, ಆರೋಗ್ಯ ಸ್ನಾಯುಗಳು ಬೆಳಿತಾವ, ಮಕ್ಕಳುಗಳು ಹೈಟ್ ಡೆವಲಪ್ಮೆಂಟ್ ಆಗ್ತದೆ. ಇದು ನೋಡಿ ಚಿಕ್ಕ ಮಕ್ಕಳು ಬರೀ 4 ಫೀಟ್ ಇಂದೇ ಹುಡುಗರು 4-4.5 ಅಂದ್ರೆ ಬಹಳ ಮೊದಲು 6 ಫೀಟ್ ಇರ್ತಿದ್ರೆ ಈಗ ಬರ್ತಾ ಬರ್ತಾ ಹೈಟ್ ಎಲ್ಲ ಕಡಿಮೆ ಆಗ್ಲತ್ತದ. ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ಲತ್ತವ. ನೀವು ಅದೇ ಸೈಕಲ್ ಹೊಡಿದ್ರಿ, ಸ್ವಿಮ್ಮಿಂಗ್ ಮಾಡಿದ್ರಿ, ಗ್ರೌಂಡ್ ಒಳಗೆ ಆಟ ಆಡ್ರಿ, ಬಾಡಿನೂ ತಂದರುಸ್ತ ಇರ್ತೈತ್ರಿ, ಏಕದಮ್ ಆರೋಗ್ಯ ದಷ್ಟು ಪುಷ್ಟವಾಗಿ ಬೆಳಿತಾರ ಹುಡುಗರು, ಬೀಳ್ತಾರೆ, ಕಲಿತಾರೆ, ಹೇಳ್ತಾರೆ. ಹಂಗೆ ಮತ್ತೇನದ ಹೈಟ್ ಡೆವಲಪ್ ಆಗ್ತದೆ. ಈಗೆಲ್ಲ ಸಣ್ಣ 4-4.5 ಫೂಟ್ ಒಳಗೆ ಮುಗಿತ್ರಿ ಅವ್ರು, ಅಷ್ಟೇ ಇರ್ತದೆ ಹೈಟ್. ಇದು ಕಡಿಮೆ ಆಗ್ಬೇಕು, ಹಿಂಗೆಲ್ಲ ಜಾಸ್ತಿ ಹುಡುಗರು ಚಲೋ ಇರ್ಬೇಕಂದ್ರೆ ಆರೋಗ್ಯಕ್ಕೋಸ್ಕರ ಬೆಳಗ್ಗೆ 1 ತಾಸು 2 ತಾಸು ಅದ್ರ ಸಲುವಾಗಿ ನೀವು ದುಡಿಬೇಕು. ಮುಂಜಾನೆ ಎಕ್ಸರ್ಸೈಸ್, ವಾಕಿಂಗ್, ಸೈಕ್ಲಿಂಗ್ ಹಿಂಗೆಲ್ಲ ಆಕ್ಟಿವಿಟೀಸ್ ಮಾಡಿದ್ರೆ ಕಡಿಮೆ ಆಗ್ತದೆ. ಇದೆಲ್ಲ ಹೈಟ್ ಬೆಳಿತೈತಿ, ಬಾಡಿ ಡೆವಲಪ್ ಆಗ್ತೈತಿ. ಈಗ ಏನಿದೆ ಸರ್, ದಿನದಿಂದ ದಿನಕ್ಕೆ ಮಾರ್ಕೆಟ್ಗೆ ಹೊಸ ಬೈಕು, ಹೊಸ ಕಾರು, ಈ ದಿನಮಾನ ಒಳಗೆ ಸೈಕಲ್ ಕೊಂಡ್ಕೊಂಡು ಈಗ ನೋಡ್ರಿ, ಒಂದ್ ಸೈಕಲ್ ಅಂದ್ರೆ ಸ್ಟೇಟಸ್ ವಿಷಯ ಹೆಂಗಾಗೈತಂದ್ರೆ, ಮೊದಲ ಸೈಕಲ್ ಅಂದ್ರೆ ಒಂದ್ ಮನಿಗ್ ಸ್ಥಾನ ಇತ್ತು. ಇಲ್ಲಪ್ಪ ಅವ್ರ ಮನೆ ಒಂದ್ ಸೈಕಲ್ ಅದ ಅಂತೇಳಿ. ಈಗ ಟಿವಿ ಟಿವಿ ಆಯ್ತು, ಟೇಪ್ ಟೇಪ್ ಆಯ್ತು, ಫ್ರಿಜ್ ಆಯ್ತು, ವಾಷಿಂಗ್ ಮೆಷಿನ್ ಆಯ್ತು. ಹಿಂಗ ಒಂದ್ ದಿನಮಾನಗಳ ಬರ್ತಾ ಏನಾಯ್ತು, ಸೈಕಲ್ ಮ್ಯಾಗ ಹೋದ್ರೆ ಅವ ಬಡವ ತಿಳ್ಕೊತಾರ ಮಂದಿ. ಸೈಕಲ್ ಮ್ಯಾಗ ಹೋಗೋ ಬಡವಲ್ಲ, ಅವ ಶಾಣೆ. ಯಾಕಂದ್ರೆ ಅವ ತನ್ನ ಆರೋಗ್ಯೋಸ್ಕರ ಕಾಯ್ಕೊಂಡ್ ಹೊಡಿತಾನ. ಈಗ ಏನ್ ಮಂದಿ ಏನಪ್ಪಾ ಇದೇನ ಬಹಳ ಇದು ಆಗಿತ್ತು, ಲಾಸ್ ಆಗೈತೆ ಮನುಷ್ಯ ಅಂತ ಹಿಂಗ್ ತಿಳ್ಕೊತಾರ. ಹಂಗೇನು ಇರುದಿಲ್ರಿ. ಸೈಕಲ್ ಹೊಡಿದ್ರಿಂದ ಆರೋಗ್ಯ ಚೆನ್ನಾಗಿರ್ತೈತಿ, ಅದು ಮಂದಿ ತಿಳ್ಕೊಳ್ಳೋದಿಲ್ಲ. ಈಗೇನ ಡಾಕ್ಟರ್ ಹೇಳ್ತಾನಲ್ರಿ, ಹೊಟ್ಟಿ ಡುಮ್ ಆಗಿರ್ತೈತಿ, ಕಾರ್ ಒಳಗೆ ಕೂತಿ ಇಂಥ ಒಂದ್ 30-40 ವರ್ಷ ಒಳಗೆ ಎಲ್ಲಾ ಕಿಡ್ನಿ ಪ್ರಾಬ್ಲಮ್ ಆಗಿರ್ತಾವ. ಇದು ಆದ್ಮೇಲೆ ಡಾಕ್ಟರ್ ಹೇಳ್ತಾರ್ರಿ ಸೈಕಲ್ ಹೊಡಿಯೋದ್ ಕೇಳ, ಅವಾಗ ಸೈಕಲ್ ಹೊಡಿತಾರ ನೋಡ, ಅವಾಗ ಹೇಳ್ತಾರೆ ಏನ್ ಜಡ್ ಬಂದಿತ್ ನೋಡಿ ನಿನಗೆ, ಜಡ್ ಬಂದಿರೋದ್ ಸೈಕಲ್ ಹೊಡಿಲತ್ತ ಅಂತ. ಹಿಂಗ್ ಒಂದ್ ಮನುಷ್ಯದ ಕಲ್ಪನೆ ಚೇಂಜ್ ಆಗಿರ್ತೈತಿ. ಹಂಗ ಈಗ ನೀವು ನೋಡ್ರಿ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಇಲ್ಲಿ ಹೆಂಗ 90% ಸೈಕಲ್ ಯೂಸ್ ಮಾಡ್ತಾರ ಮಂದಿ. ತಮ್ಮ ವಾಹನ ಅಂದ್ರೆ ಸೈಕಲ್ ಅಲ್ಲಿ, ಅವ್ರ ಬೈಕ್ ಗಾಡಿ ತಗೊಳುದಿಲ್ಲ. ಅಲ್ಲಿ ನಿರೋಗಿ ಅದಾರ, ಭಾಳ ಡಾಕ್ಟರ್ಸ್ ಕಡಿಮೆ ಅದಾರ. ಈಗ ಇಲ್ಲಿ ನೋಡ್ರಿ ನೀವು ಮೆಡಿಕಲ್ ಸೀಟ್ ಸಿಗುದಿಲ್ಲ ಮಂದಿಗೆ. ಯಾಕಂದ್ರೆ ಡಾಕ್ಟರ್ ಬೇಡಿಕೆ ಅಷ್ಟದ, ಯಾಕಂದ್ರೆ ಕಾಯಿಲೆ ಜಾಸ್ತಿ ಅದ ಮಂದಿದ. ಏನಾಗ್ಲತ್ತ ಬರ್ತಾ ಜಡ್ಡಿ ಜಾಸ್ತಿ ಆಗ್ಲತ್ತ. ಇದು ಕಡಿಮೆ ಮಾಡ್ಬೇಕಂದ್ರೆ ನಮ್ದು ಈಗ ಗೋರ್ಮೆಂಟ್ನು ಚೇಂಜಸ್ ಮಾಡ್ಲತ್ತ ರೂಲ್. ಅಟ್ಲೀಸ್ಟ್ ಗೋರ್ಮೆಂಟ್ ಆಫೀಸರ್ಸ್ ಏನ್ ಅದಾರ್ರಿ, ಎಲ್ಲ ಬ್ಯಾಂಕ್ ಎಂಪ್ಲಾಯೀಸ್ ಐತೆ, ದೊಡ್ಡ ಆಫೀಸರ್ಸ್ ಐತೆ, ಇಲ್ಲಿ ಏನದ ವಾರಕ್ಕೆ ಒಂದ್ಸಲ ಸೈಕಲ್ ಹೊಡಿಬೇಕು. ಸೈಕಲ್ ಮುಖಾಂತರ ನೀವು ಆಫೀಸಿಗೆ ಬಂದ್ರೆ ನಮ್ದು ಏನದ ಇಂಧನ ಉಳಿತಾಯ ಆಗ್ತದೆ. ಈಗ ನಮ್ಮ ಮಾನನೀಯ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ರೆ, ಪ್ರಧಾನ ಮಂತ್ರಿ ಅವರ ಇಂಧನ ಉಳಿತಾಯ ಆಗ್ಬೇಕಂದ್ರೆ ಇದಕ್ಕೊಂದು ಕಡ್ಡಾಯವಾಗಿ ಒಂದು ನೀವು ರೂಲ್ಸ್ ತಗೊಂಡ್ ಬರ್ರಿ. ಹೆಂಗಂದ್ರೆ ವಾರಕ್ಕೆ ಒಂದ್ಸಲ ನೀವು ಎಲ್ಲ ಆಫೀಸ್ ಆಯ್ತು, ದಿನನಿತ್ಯ ಕೆಲ್ಸಕ್ಕೆ ಆಯ್ತು, ಸೈಕಲ್ ಡೇ ಅಂತ ಹೇಳಿ ಒಂದ್ ಮಾಡ್ಬೇಕು. ಹಂಗ್ ಮಾಡಿದ್ರೆ ಇವೆಲ್ಲ ನಮ್ ಬದಲಾವಣೆ ಆಗ್ತದೆ, ಇಲ್ಲಾಂದ್ರೆ ಆಗೋದು. ಎಷ್ಟು ತಾಸು ಹೊಡಿಬೇಕು ಸರ್ ಸೈಕಲ್? ಒಂದು ನೀವು 45 ಮಿನಿಟ್ ಬಹಳ ಜಾಸ್ತಿ ಆಗ್ತದೆ. 45 ಮಿನಿಟ್ ಹೊಡಿದ್ರೆ ನಿಮ್ಮ ಆರೋಗ್ಯ ಫಸ್ಟ್ ಕ್ಲಾಸ್ ಇರ್ತದೆ. ಒಂದ್ ದಿವ್ಸಕ್ಕೆ ಒಂದು ಅರ್ಧ ತಾಸಲಿಂದ 40 ಮಿನಿಟ್ ಜಾಸ್ತಿ ಇಷ್ಟು ಸೈಕಲ್ ಹೊಡಿದ್ರೆ ನಿಮ್ಮೊಂದು ಆರೋಗ್ಯ ದಷ್ಟು ಪುಷ್ಟವಾಗಿರ್ತೀರಿ, ಕಾಯಿಲೆ ಬರುವುದಿಲ್ಲ. 45 ಮಿನಿಟ್ ಒಳಗೆ ನೀವು ಎಕ್ದಮ್ ತಂದರುಸ್ತ ಆಗಿಬಿಡ್ತೀರಿ. ಒಂದ್ ವರ್ಷ ಒಳಗೆ ನೀವು 45 ಮಿನಿಟ್ ಡೈಲಿ ಹೊಡಿಲಾಕತ್ರ ಅಂದ್ರೆ ನೀವು ಹೇಳೋದ್ ಜೊತೆ ನೀವೇ ಮಂದಿಗೆ ಹೇಳಿ ಚಾಲೂ ಮಾಡಿಬಿಡ್ತೀರಿ. ಹೌದಪ್ಪ, ನಾ ಡೈಲಿ ಸೈಕ್ಲಿಂಗ್ ಮಾಡಿ ನಮ್ದು ಸ್ವಲ್ಪ ಬದಲಾವಣೆ ಬಂದೈತಿ, ನೀವು ಹೊಡಿದಂತ ಅವ್ರು ಹೇಳ್ತಾರೆ. ಯಾವ ಸೈಕಲ್ ಬಳಕೆ ಮಾಡೋದು ಸರ್? ಈಗ ಮೊದಲು ಜವಾರಿ ಸೈಕಲ್ ಇತ್ರಿ. ಈಗ ಏನಾಗಿತ್ತು ಅಂದ್ರೆ ಒಂದು ಟ್ರೆಂಡ್ ಚೇಂಜ್ ಆಗಿತ್ತು. ರೇಂಜರ್ ಸೈಕಲ್ ಅಂತ ಬಂದಿದೆ, ಡಬಲ್ ಡಿಸ್ ಬಂದಿದೆ, ಗೇರ್ ಬಂದಿತ್ರಿ, ಎಲ್ಲ ಲೇಡೀಸ್ ಸೈಕಲ್ ಬಂದಾವ. ಮಾಡೆಲ್ಗಳು ಸಾಕಷ್ಟು ಅದಾವ್ರಿ. ಮೊದಲು ಏನಿರ್ತಿದ್ರು ಒಂದೇ ಮಾಡೆಲ್ ಇರ್ತಿತ್ತು ಸೈಕಲ್ ಒಳಗ. ಈಗ ಎಲ್ಲ ಬೇಡಿಕೆ ಪ್ರಕಾರ ಅವ್ರ ಹಾಗೆ ಅವ್ರದ ಫೈನಾನ್ಸಿಯಲ್ ಸ್ಟೇಟಸ್ ಪ್ರಕಾರ ಹಿಂಗ 3,000, 4,000, 5,000, 6,000 ಹಿಂಗೆಲ್ಲ ಅವ್ರ ಕೆಟಗರಿ ವೈಸ್ ಎಲ್ಲ ಸೈಕಲ್ಗಳು ಸಿಗ್ತಾವ್ರಿ. ಆದ್ರೆ ಎಲ್ಲ ಕೆಲಸ ಕೊಡುದು ಒಂದೇ, ಸ್ಟೇಟಸ್ ಪ್ರಕಾರ ಮಂದಿ ತಗೋತಾರ. 50,000 ತೆಗಿತಾರ, BMW 30 ಲಕ್ಷ 3 ಲಕ್ಷ ಹಿಂಗೆಲ್ಲ ಇರ್ತಾವ. ಅಂದ್ರೆ ಅವ್ರ ಸ್ಟೇಟಸ್ ಪ್ರಕಾರ ತಗೋತಾರ. ಆದ್ರೆ ಸೈಕಲ್ ಹೊಡಿದ್ರಿಂದ ಏನದ ನಿಮ್ ಕಾಯಿಲೆ ಬರೋದಿಲ್ಲ, ಹೊಡಿದ್ರಿ ಅಂತ ಹೇಳಿ ನಾವು ಎಲ್ಲರೂ ಆಗ್ರಹ ಮಾಡ್ತಾ ಇರ್ತೀವಿ ಅಷ್ಟೇ. ಯಾವ ಪ್ರಮಾಣದೊಳಗೆ ಮೂವ್ ಮಾಡ್ಬೇಕು ಸರ್? ಯಾವ ಪ್ರಮಾಣದೊಳಗೆ? ಈಗ ಸೈಕಲ್ ನೋಡ್ರಿ, ನೀವು ಬೆಳಗ್ಗೆ ವಾಯುವೇಗ ಹೋದ್ರಿ, ವಾಕಿಂಗ್ ಸೈಕಲ್ ತಗೊಂಡ್ ಹೋದ್ರಿ ಅಂದ್ರೆ ನಾರ್ಮಲ್ ನೀವು ಏನದ ನಮ್ ಸೈಕಲ್ ಓಡುದ 1 ತಾಸಿಗೆ 5 ಕಿಲೋಮೀಟರ್ ಓಡುದು. ನೀವು ಬೆಕ್ಕ ಸೈಕಲ್ ಹೊಡೀರಿ, 1 ತಾಸೊಳಗೆ ನೀವು 5 ಕಿಲೋಮೀಟರ್ ತನಕ ಪ್ರಯಾಣ ಮಾಡಬಹುದು ಆರಾಮ್ಲಿ. ನಿಮ್ಗೆ ಏನು ಜಾಸ್ತಿ ತೊಂದರೆ ಆಗ್ಲಾರ್ದೆ, ಸ್ಪೀಡ್ ಹೊಡಿಲಾರ್ದೆ, ಒಂದು ನಾರ್ಮಲ್ ಸ್ಪೀಡ್ ಹೋಗಿದ್ರೆ 1 ತಾಸಿಗೆ 5 ಕಿಲೋಮೀಟರ್ ಹೋಗ್ತೀವಿ. ನೀವು ಕಂಟಿನ್ಯೂ ಮಾಡಬಹುದು ಸರ್? ಹಂಗೇನ ಸ್ಟಾರ್ಟಿಂಗ್ ಏನಾದ್ರು ನೀವು
ಮಾಡೋದೇನಂದ್ರೆ ಮೊದಲ ಒಂದ್ 2-3 ಕಿಲೋಮೀಟರ್ ಹೋಗೋದು ಬರೋದು ಫಸ್ಟ್ ಡೇ ಏನದ ಅಷ್ಟು ಚಾಲೂ ಮಾಡ್ರಿ. ಆಮೇಲೆ ಏನದ ನಿಮ್ಗೆ ಒಂದು ವಾರ 15 ದಿವಸ ಆದ್ಮೇಲೆ ಸ್ವಲ್ಪ ಬೆಳವಣಿಗೆ ಮಾಡ್ಕೊತ ಹೋಗೋದು. ಸರ್ ನಿಮ್ದು ವಿಶಾಲ್ ಸೈಕಲ್ ಮಾಲ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಸರ್. ಹೌದು, ಇದೆಲ್ಲ ಮಹಾರಾಷ್ಟ್ರದ ಸದ್ಯಕ್ಕೆ ತಮ್ಮ ಬ್ರಾಂಚ್ ಅಲ್ಲಿ ಸದ್ಯಕ್ಕೆ ಇದೆಲ್ಲ ಸರ್. ಹೆಂಗ್ ಸರ್ ಗ್ರಾಹಕರ ಜೊತೆ ತಮ್ಮ ಒಡನಾಟ ಯಾವ ರೀತಿ ಇಷ್ಟೆಲ್ಲ ಜನಪ್ರಿಯತೆ ಆಗ್ಬೇಕ್ರಿ? ಈಗ ನೋಡ್ರಿ, ನಾವು ಏನು ನಮ್ಮ ಮೊದ್ಲಿಂದ ಹೇಳಿದ ಮನೆತನದ ಒಂದು ವ್ಯಾಪಾರ ಅದ ಅಂತ ಹೇಳಿ ನಾವು ಮಾಡ್ಕೋತ ಬಂದೀವಿ. ನಮ್ದು ಮೇನ್ ಹೆಂಗ ನಾವು ನಮ್ಮ ಮನೆತನ ಒಳಗೆ ಕಳಿಸಿದೇನಂದ್ರೆ ಅದು ಮೊಟ್ಟೆ ತಿನ್ಬೇಕು, ಕೋಳಿ ತಿನ್ಬಾರ್ದು ಅಂತ ಹೇಳ್ತಾರೆ. ಅದು ರೀತಿಯಿಂದ ನಾವೇನ್ ಮಾಡ್ತೀವಿ, ಒಂದು ಮಿನಿಮಮ್ ಮಾರ್ಜಿನ್ ಮ್ಯಾಗ ಕೆಲಸ ಮಾಡ್ತೀವಿ. ಅಂದ್ರೆ ಏನ್ ಕಂಪ್ನಿಲಿ ನಮ್ಗೆ ಡಿಸ್ಕೌಂಟ್ ಸಿಗ್ತೈತಿ, ಬಲ್ಕ್ ಕ್ವಾಂಟಿಟಿ ಡಿಸ್ಕೌಂಟ್ ಐತ್ರಿ, ಇಯರ್ಲಿ ಡಿಸ್ಕೌಂಟ್ ಐತ್ರಿ, ಕ್ವಾರ್ಟರ್ಲಿ ಡಿಸ್ಕೌಂಟ್ ಐತೆ, ಇವೆಲ್ಲ ಏನ್ ಡಿಸ್ಕೌಂಟ್ ಅದ ನಾವು ಕಸ್ಟಮರ್ ಪಾಸ್ ಆನ್ ಮಾಡ್ತೀವಿ. ಮತ್ ನಮ್ ಕಡೆ ಹಂಗ ರಿಟೇಲ್ ಹೋಲ್ಸೇಲ್ ಹಿಂಗೇನು ಸಪರೇಟ್ ಇರೋದಿಲ್ಲ. ನಾವು 1 ತಗೊಂಡ್ರೂ ಅದೇ ರೇಟ್ ಕೊಡ್ತೀವಿ, 100 ತಗೊಂಡ್ರೂ ಅದೇ ರೇಟ್ ಕೊಡ್ತೀವಿ. ಇದು ನಮ್ದು ಮೇನ್ ಏನದ, ಎಲ್ಲಾರ ಎಲ್ಲ ಜನತೆ ಸೈಕಲ್ ಹೊಡಿಬೇಕಂತ ನಮ್ದು ವಿಚಾರ ಹೆಂಗದ ಅಂದ್ರೆ, ನಾವು ಗಳಿಕೆ ಮಾಡ್ಬೇಕು, ಬದುಕಿಗೋಸ್ಕರ ನಾವು ಏನದ ನಾವು ಅಷ್ಟು ತಗೋತೀವಿ, ಅದಕ್ಕೆ ಜಾಸ್ತಿನ ಅಪೇಕ್ಷೆನೂ ಮಾಡೋದಿಲ್ಲ. ಮತ್ತೇನದ ನಾವು ಎಲ್ಲಾರಿಗೆ ಸೈಕಲ್ ಹೊಡಿಯೋದ್ ಹೇಳೋಣ, ಒಂದ್ ಮಿನಿಮಮ್ ರೇಟ್ ಮ್ಯಾಗ ಕೊಟ್ರೆ ಬಡವ್ರ ಮಂದಿ ಅದ, ಕಾಲೇಜ್ ಹೋಗೋದದ, ಸ್ಕೂಲ್ ಹೋಗೋ ಹುಡುಗರು ಅದರ, ಇವು ಎಲ್ಲಾರು ಹೊಡಿಬೇಕಂತ ಹೇಳಿ ಒಂದು ಅಟ್ಲೀಸ್ಟ್ 3,000 ರೂಪಾಯಿ ಒಂದು ಸೈಕಲ್ ಕೊಡ್ಲಾತೀವಿ. ಅದರ್ಲಿಂದ ಏನದ ಇದ್ರದ ಸೇಲ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 3,000 ರೂಪಾಯಿ ಆಲ್ ಓವರ್ ಇಂಡಿಯಾ ಒಳಗೆ ನಾವು ಚಾಲೆಂಜ್ ಮಾಡಿಕೊಡ್ತೀವಿ. ಎಲ್ಲಿ ಸಿಗುದಿಲ್ಲ ಈ ರೇಟ್ ಒಳಗೆ, ಆ ರೇಟ್ ಒಳಗೆ ಆನ್ಲೈನ್ ಆಫ್ಲೈನ್ ಚೆಕ್ ಮಾಡ್ರಿ, ಚೆಕ್ ಮಾಡಿದ ತಕ್ಷಣ ನಮ್ ಕಡೆ ಬರ್ರಿ, ನಾವು ಅದು ರೇಟ್ ಒಳಗೆ ನಿಮ್ಗೆ ಸೈಕಲ್ ಕೊಡ್ತೀವಿ ಅಂತ ಹೇಳೋಣ. ಇದು ನಮ್ದು ಒಂದು ಚಾಲೆಂಜಿಂಗ್ ಆದ್ಮೇಲೆ ಒಂದು 8 ವರ್ಷದಿಂದ ನಾವು ಮಾಡ್ಲಾತೀವಿ. ಈ ನಾ ಬಿಸ್ನೆಸ್ ಒಳಗೆ ಬಂದ ಒಂದು ಸುಮಾರು 25-30 ವಯಸ್ಸಾಯ್ತು. ಅದರ್ಲಿಂದ ಏನದ ಒಂದು 10 ವರ್ಷದಿಂದ ನಾವು ಸತತವಾಗಿ ಇದೇ ಪ್ರಯತ್ನ ಒಳಗಿದ್ದೀವಿ. ಪರಿಸರಗಾಗಿ ನಾವು ಸೈಕಲ್ ಚಾಲನೆ ಮಾಡ್ಬೇಕ, ಹಂಗೆ ನಾವು ಪರಿಸರ ಗತಿವಿಧಿಯೊಳಗೆ ಕೆಲಸ ಮಾಡೋದ್ರಿಂದ ಇದೇನ್ ಪರಿಸರ ಕಾಳಜಿ ತಗೊಂಡ ನಾವು ಎಲ್ಲರ ಸೈಕಲ್ ಸಲುವಾಗಿ ಬಳಕೆ ಮಾಡೋ ಸಲುವಾಗಿ ಒಂದು ದೊಡ್ಡ ಕ್ವಾಂಟಿಟಿ ಒಳಗೆ ತರಿಸಿ, ಅಬಂಡೆಂಟ್ ಕ್ವಾಂಟಿಟಿ ಕಂಟೈನರ್ ಗಟ್ಟಲೆ ಮಾಲ್ ತರಿಸಿ ಡೈರೆಕ್ಟ್ ಫ್ಯಾಕ್ಟರಿ ರೇಟ್ ಒಳಗೆ ಕೊಡ್ಬೇಕಂತ ಹೇಳಿ ಈ ನಮ್ದು ಪ್ರಯತ್ನದಿಂದ ಏನದ ಸಾಕಷ್ಟು ಬೇಡಿಕೆ ಬಂದಿದೆ ಸೈಕಲ್ಗೆ. ಸರ್, ಈಗ ವ್ಯಾಪಾರದಲ್ಲಿ ಸಾಕಷ್ಟು ಪೈಪೋಟಿ ಇದೆ ಸರ್. ಬೇರೆ ಕಸ್ಟಮರ್ ಬೇರೆ 8,000 9,000 ರೂಪಾಯಿ ಒಂದು ನೀವು ಕೊಡಂತ ಸೈಕಲ್ ಇದೆ ಸರ್. ನಿಮ್ಗೆ ಹೆಂಗ ಸರ್? ಈಗ ನೋಡ್ರಿ, ನಮ್ ಕಡೆ ಸಾಕಷ್ಟು ಜನ ಹೋಲ್ಸೇಲರ್ಸ್ ಒಯ್ತಾರ, ಹೋಲ್ಸೇಲ್ ಒಳಗೆ ಒಯ್ತ ಅಲ್ಲಿ ರಿಟೇಲ್ ಒಳಗೆ ಮಾರ್ತಾರ. ನಾವು ಅವ್ರ ಬಗ್ಗೆ ಏನು ಹಿಂಗ ಹೇಳಿ ಬರುದಿಲ್ಲ. ಆದ್ರೆ ಇದೇ ಅದ, ನೀವು ಹೋಲ್ಸೇಲರ್ ಡೀಲರ್ಸ್ ಇದ್ರೇನು ಒಂದ್ ಮಿನಿಮಮ್ ಮಾರ್ಜಿನ್ ಮ್ಯಾಗ ಮಾಡ್ರಿ, ಒಂದು 10% ತಗೋರಿ, 15% ಮಾರ್ಜಿನ್ ಇಟ್ಕೊಂಡ್ ಮಾರ್ರಿ. ಡಬಲ್ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೈಕಲ್ ಒಳಗೆ 3,000 ಸೈಕಲ್ 6,000 ಮಾರುದು ಹಿಂಗ್ ಮಾಡಿದ್ರಿಂದ ಏನದ ವ್ಯಾಪಾರ ಕಡಿಮೆ ಆಗ್ತೈತಿ, ಮತ್ ಬೇಡಿಕೆನೂ ಕಡಿಮೆ ಆಗ್ತೈತಿ. ನಾವೇನಂತೀವಿ, ಕಡಿಮೆ ಮಾರ್ಜಿನ್ ಮ್ಯಾಗ ಸ್ವಲ್ಪ ಮಾರ್ಜಿನ್ ತಗೊಂಡ್ ಮಾರಿದ್ರೆ ಜಾಸ್ತಿ ಸೇಲ್ ಆಗ್ತೈತಿ, ಜಾಸ್ತಿ ಮಂದಿ ಹೊಡಿತಾರೆ, ನಿಮ್ ಅಂಗಡಿ ಬೆಳಿತೈತಿ, ನಿಮ್ದ ವಾತಾವರಣ ಎಲ್ಲ ಸೈಕಲ್ ತಗೊಂಡ್ ತಿರುಗಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅದು ನಾವು ಏನದ ನೀವು ಮಾಡ್ಬೇಕದು. ನಾವು ಇಲ್ಲಪ್ಪ ಒಂದೇ ಸೈಕಲ್ ನಾ ಮಾರ್ತೀನಿ 2,000-3,000 ಗಳಿಸ್ತೀನಿ ಅಂದ್ರೆ ಹಿಂಗೆಲ್ಲ ಮಾಡಬಾರ್ದ. ನಾವು ಎಲ್ಲರೂ ಬೇಡ್ಕೋತೀವಿ ಅಷ್ಟೇ. ನೀವು ನೋಡ್ರಪ್ಪ ಏನದ ಕಡಿಮೆ ಮಾರ್ಜಿನ್ ತಗೊಂಡ್ ಮಾಡ್ರಿ, ಎಲ್ಲ ಸೈಕಲ್ ತಗೊಳ್ಳಿ, ಎಲ್ಲಾರು ಹೊಡಿಲಿ, ಮತ್ ನಿಮ್ದೇ ವ್ಯಾಪಾರ ಜಾಸ್ತಿ ಐತಿ, ಒಬ್ಬರಿಂದ ನೋಡಿ 2 ಮಂದಿ ತಗೋತಾರ ಅಂತ ನಾವ್ ಎಲ್ಲರಿಗೆ ಹಿಂಗೆ ಕೇಳ್ಕೊತೀವಿ. ಈಗ ನೀವು ಮಾರ್ಜಿನ್ ಕಡಿಮೆ ಇಟ್ಟು ಮಾರ್ಬೇಕ, ಅದರಿಂದ ವ್ಯಾಪಾರ ಜಾಸ್ತಿ ಆಗ್ತೈತಿ. ನೀವು ದುಡ್ಡು ಗಳಿಕೆ ಮಾಡೋ ಸಂಬಂಧ ವ್ಯಾಪಾರ ಏನ್ ಸರ್? ದುಡ್ಡು ಮಾಡಬೇಕು ಉದ್ದೇಶಕ್ಕೆ ವ್ಯಾಪಾರಕ್ಕೆ ಹಾಕಿದ್ರೆ ನಾ ಯಾವಾಗ ಹಿಡಿದ ಈಗ ಇದ್ದೀವಿ, ನಾವು ಒಂದು ಗ್ರಾಜುವಲಿ ನೋಡಿದ್ರೆ ಕ್ವಾಂಟಿಟಿ ಒಳಗೆ ಹೋಗ್ಬಾರ್ತೀವಿ. ಅಂದ್ರೆ ನಮ್ದು ಏನದ ಮೊದಲು 100 ಮಾರ್ತೀವಿ, 150, 200, 500, 1000 ಹಿಂಗ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಲಾತೀವಿ, ಆದ್ರೆ ಪ್ರಾಫಿಟ್ ಜಾಸ್ತಿ ಮಾಡ್ಲತ್ತಿಲ್ಲ. ಮೊದಲು ಎಷ್ಟು ತಗೋತಿದ್ದೆ 50-100 ರೂಪಾಯಿ ತಗೋತೀವಿ, ಇವತ್ತು 50-100 ರೂಪಾಯಿ ಮ್ಯಾಗೆ ನಾವು ಮಾಡ್ತೀವಿ ವ್ಯವಹಾರ. ಅದರಿಂದ ಏನದ ನಮ್ದು ಒಂದು ಫಿಕ್ಸ್ ಮಾರ್ಜಿನ್ ಅದ. ಫಿಕ್ಸ್ ಮಾರ್ಜಿನ್ ನಿಂದ ಏನಾಗ್ತೈತಿ, ವ್ಯಾಪಾರ ಜಾಸ್ತಿ ಆಗ್ತೈತಿ, ಗಳಿಕೆ ಆಗ್ತೈತೆ ಅಷ್ಟೇ ಇರ್ತೈತಿ. ವ್ಯಾಪಾರ ಹೆಂಗಿದೆ ಸರ್? ಎಷ್ಟು ಸೇಲ್ ಆಗ್ತದೆ? ಈಗ ನಮ್ ಕಡೆ ನೋಡ್ರಿ 15 ಆಗಸ್ಟ್, 26 ಜನವರಿ, ಕರ್ನಾಟಕ ರಾಜ್ಯೋತ್ಸವ ಹಿಂಗೇನಿರ್ತಾವ, ಒಂದು ದೇಶಕ್ಕೆ ಸಂಬಂಧ ನಾವು ಒಂದೊಂದು ದಿವಸ ಬಹಳ ಕಡಿಮೆ ಆಫರ್ ಒಳಗೆ ತೆಗಿತೀವಿ. ಲಕ್ಷಗಟ್ಟಲೆ ಸೈಕಲ್ ತರಿಸಿ ನಾವು ಇಡ್ತೀವಿ ಸ್ಟಾಕ್. ಮಂದಿ ಎಲ್ಲಾರು ಒಯ್ಬೇಕ, ಒಂದ್ ಕಡಿಮೆ ರೇಟ್ ಕಂಪ್ನಿಗೆ ಮೊದ್ಲಿಂದ ಹೇಳ್ತೀವಿ. ಹಿಂಗ್ ನಾವು ಒಂದು ಬಲ್ಕ್ ಕ್ವಾಂಟಿಟಿ ಒಳಗೆ ತಗೊಳತ್ತೀವಿ, ಏನ್ ಡಿಸ್ಕೌಂಟ್ ಆಗ್ತೈತಿ ನೋಡ್ರಿ, ಮ್ಯಾಕ್ಸಿಮಮ್ ಮಾಡ್ಕೊಡ್ರಿ, ಜಾಸ್ತಿ ನಮಗ ಕಡಿಮೆ ಬೆಳಂಗ್ ಮಾಡ್ರಿ ಅಂತ ಹೇಳಿ ಒತ್ತಾಯ ಮಾಡಿ ಜಾಸ್ತಿ ಕ್ವಾಂಟಿಟಿ ತರಿಸಿ 15-20 ದಿನಗಳ ರಾತ್ರಿ ಹಗಲ ದುಡಿಯೋದು ಫಿಟ್ಟಿಂಗ್ ಮಾಡಿಸಿ ಅವೇನದು ಎಲ್ಲ ಗ್ರಾಹಕರಿಗೆ ಮುಟ್ಟಬೇಕು. ಮತ್ತೆ ಯಾರು ಬಂದಿರ್ತಾರ ಖಾಲಿ ಹೋಗ್ಬಾರ್ದು ಅಂತ ಹೇಳಿ ಉದ್ದೇಶದಿಂದ ಏನದ ನಾವು ಒಂದು 15-20 ದಿವಸ ಮುಂಚಿತವಾಗಿನೇ ಕೆಲಸ ಚಾಲು ಮಾಡಿ ಫಿಟ್ಟಿಂಗ್ ಮಾಡಿಸಿ ಕೊಡ್ತೀವಲ್ಲ.
ಓಕೆ ಸರ್, ಇದು ಹಳ್ಳಿ ಒಳಗೆ ಗ್ರಾಮ ಒಳಗೆ ಅವೇರ್ನೆಸ್ ಮೂಡಿಸ್ಕೊಟ್ಟಿದ್ದೀರಾ ಸರ್ ಒಂದಿಂದ ಆ ಕಾರ್ಯಕ್ರಮದಲ್ಲಿ ಮಾಡಿ? ನಾವು ಎಲ್ಲ ಸ್ಕೂಲ್ ಕಾಲೇಜವರಿಗೆ ಆಗ್ರಹ ಮಾಡ್ತೀವಿ. ನಮಗೆ ಬೇಕಾದವಾಗ ನೀವು ಎಲ್ಲಿ ಬೇಕಾದಲ್ಲಿ ಕರೀರಿ, ನಾವು ಬರ್ತೀವಿ. ನಿಮಗೆ ಎಷ್ಟು ಸೈಕಲ್ಗಳು ಬೇಕು ಜಾಥಾ ಮಾಡ್ರಿ, ಹುಡುಗರಿಗೆ ಸೈಕಲ್ ಒಂದ್ ದಿವಸ ಟ್ರಯಲ್ ತೋರಿಸ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ರಂದ್ರೆ ವಿಶಾಲ್ ಸೈಕಲ್ ಮಾಡೋದು ಸದೈವಾಗಿ ಎಲ್ಲರ ಜೊತೆ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ವಿ. ಅವ್ರು ಸಪೋರ್ಟ್ ಮಾಡ್ತೀವಿ ಸರ್. ಸಪೋರ್ಟ್ ಮಾಡ್ತೀವ್ರಿ ನಾವು. ಅವ್ರಿಗೆ ನಮಗ್ ಕೇಳಬೇಕ, ನಮಗ್ ಹೇಳ್ಬೇಕ, ನೀವು ಬರ್ರಿ ಸರ್ ಹಿಂಗ್ ಮಾಡೋಣ ಒಂದ್ ಏನಾದ್ರು ಕಾರ್ಯಕ್ರಮ ಅಂದ್ರೆ ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ ಕೈಲಾದ ಮಟ್ಟಿಗೆ ಅಲ್ಲಿ ಹೆಲ್ಪ್ ಮಾಡಕ್ ನಾವು ಬರ್ತೀವಿ. ಸರ್, ನಿಮ್ ತಂದೆಯವರು ಎಷ್ಟು ವರ್ಷದಿಂದ ನೋಡೋದು ಸರಿ ಉದ್ಯೋಗ? ನಮ್ದು ತಂದೆಯವರ CST ನಂಬರ್ ತಗೊಂಡಿದ್ದ 1968 ಒಳಗೆ. ನಮ್ದು ಏನ್ ಮೊದಲು CST ಅಂತ ಬರ್ತಿತ್ರಿ, ಈ GST ಅದ ಮೊದಲು CST ಅಂತ ಬರ್ತಿತ್ತು, ಅವಾಗ ತಗೊಂಡಿದ್ದ 1968 ಒಳಗೆ ತಗೊಂಡ. ನಿಮ್ಗೆ ಎಷ್ಟು ವರ್ಷದಿಂದ? ನಾ 1999 ಒಳಗೆ ಸೇರಿದ್ದೀನಿ. ಇಲ್ಲ, ಇದೇ ಉದ್ಯೋಗ ಕಾರ್ಯಕ್ರಮ ಮಾಡ್ಕೊಂಡು ಸರ್, ಬೇರೆ ಏನಾದ್ರು ಇದು ನಮ್ಮ ಮನೆತನ ಉದ್ಯೋಗ ಇತ್ತ. ನಾ ಹಿರಿಯ ಮಗ ಆಗಿ ನಮ್ಮ ತಂದೆಯವ್ರು ಹೇಳಿದ್ರು, ನೋಡಪ್ಪ ಈಗ ಹಿರಿಯ ಮಗ ಇತ್ತಂದ್ರೆ ಮೊದಲು ಹಿಡಿದ ಹೆಂಗದಂದ್ರೆ, ಹಿರಿಯ ಮಗ ಮೊದಲು ಇದ್ದಿದ್ದ ಏನು ಮನೆತನದಿಂದ ಏನ ದಿನಮಾನಗಳಲ್ಲಿ ಹೆಂಗಿತ್ತಂದ್ರೆ, ಮೊದಲು ಹಿಡಿದ ಯಾರ ದೊಡ್ಡ ಮಗ ಇರ್ತಾನ, ಹಿರಿಯ ಮಗ ಇರ್ತಾನ, ಏನ ನಾವು ಉದ್ಯೋಗ ಇರ್ತದೆ ಮನಿ ಉದ್ಯೋಗ ಒಳಗೆ ಕೈ ಜೋಡಿಸ್ಬೇಕಂತ ಹೇಳಿದ್ಮೇಲೆ ನಾವು ಮಧ್ಯಾಹ್ನ ಹಿಡಿದು ಅದರೊಳಗೆ ತೊಡಗಿದ್ದಾರೆ. ನಮ್ ಚಿಕ್ಕ ಮಕ್ಕಳು ಏನಾದ ಒಬ್ಬ ಸಣ್ಣ ನಮ್ಮ ತಮ್ಮ ಏನದ ನಾವು ಜಾಬ್ ಮಾಡ್ತಾನ್ರಿ. ಹಿರಿಯ ಮಗ ಆಗಿ ನಾ ಇದ್ರೊಳಗೆ ಇದ್ದೇನೆ. ಈ ನಿಮ್ಮ ಕುಟುಂಬದಾಗ ಇದರ ಉದ್ಯೋಗ ನೋಡ್ಕೊಂಡು ಹಾ ಮೇಡಮ್ ಅವ್ರ ಸಹಿತ ಇದು ಉದ್ಯೋಗ ನೋಡ್ತಾರೆ, ಬರ್ತಾರೆ. ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಇದನ್ನ? ಇದು ನಮ್ಮ ಮುತ್ತನ್ ಕಾಲಿಂದ ಅದ ರೀ, ಅದಕ್ಕೇನು ಲೆಕ್ಕ ಅದ ಇಲ್ರಿ. ಅವಾಗ ಹಿಡಿದ ಅವ್ರ ಮೊದ್ಲಿಂದ ಹಿಡಿದ ಬ್ರಿಟಿಷ್ ಕಾಲ್ ಹಿಡ್ಕೊಂಡೆ ಅವ್ರ ಒಂದು ಉದ್ಯೋಗ ಒಳಗೆ ಇದ್ರಿ. ಮೊದ್ಲಿಂದ ಹಿಡಿದ ಅವ್ರ ಮಿಲಿಟರಿ ಸರ್ವಿಸ್ ಮ್ಯಾನ್ ರೀ. ಅವ್ರು ಏನ್ರಿ ಮುಂಚೆ ರಾಮಚಂದ್ರ ಹಿರಾಸ್. ಅವ್ರನ್ನ ಸೈಕಲ್ ಕೊಟ್ಟಿದ್ರೆ ಏನು ಸರ್ ಸೈಕಲ್? ಅವ್ರ ಸೈಕಲ್ ಮ್ಯಾಗೆ ತಿರುಗಿಡ. ಮೊದಲು ನಮ್ಮ ಕಡೆ ಗಾಡಿ ವಾಹನ ಏನು ಇದ್ದದಲ್ಲ, ಅವ್ರ ಮೊದಲಿನ ಸೈಕಲ್ ಮ್ಯಾಗೆ ತಿರುಗಿಡ್ತಿದ್ದಾರೆ. ಅವ್ರ ತಿರ್ಕೊಳ್ಳೋತನ ಸೈಕಲ್ ಮ್ಯಾಗೆ ಓಡಾಡ. ನಿಮ್ಮ ಮುತ್ತೆಯವರು ನಿಮ್ಮ ತಂದೆಯವರು ಮಾಡಿದ ಉದ್ಯೋಗ ನೀವು ಮಾಡ್ತೀರಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ಹೆಮ್ಮೆ ವಿಷಯ ಅದ ಸರ್. ನಮ್ಮ ಮನೆತನ ಏನ್ ನಾವು ವ್ಯವಸಾಯ ಮಾಡ್ಲಾತೀವಿ ಅದಕ್ಕೆ ಮುಂದುವರಿಸ್ತಾ ಇದ್ದೀವಿ ಅಂದ್ರೆ ಒಂದು ಹೆಮ್ಮೆ ವಿಷಯ ಅದ. ಮತ್ತಿದು ಪರಿಸರಕ್ಕಾಗಿ ಆಯ್ತು, ನಮ್ಮ ದೇಶಕ್ಕಾಗಿ ಒಂದು ಕೈ ಜೋಡಿಸ್ದಂಗ ಅದ ಅಂತ ಹೇಳಿ ಇದ್ರೊಳಗೆ ತೊಡಗಿದ್ದೀವಿ ಸರ್. ಇದ್ರಿಂದ ಏನ್ ಸರ್, ಸೈಕಲ್ ಉದ್ಯೋಗ ಬಹಳಷ್ಟು ಜನ ಜಿಗುಪ್ಸೆ ಹೊಂದುತ್ತಾರೆ. ಅದರಾಗ ನೀವು ಸ್ವಾಭಿಮಾನದ ನಮ್ಮ ಮನೆತನ ಉದ್ಯೋಗಕ್ಕೆ ಎಷ್ಟು ಹೆಮ್ಮೆ ಹೇಳ್ತೀವಿ ಸರ್? ನಾ ಹೆಮ್ಮೆಲಿಂದ ಮಾತಾಡ್ತೀನಿ. ಹೆಮ್ಮೆಲಿಂದ ಮಾತಾಡ್ತೀನಿ ಅಂದ್ರೆ ಏನಂದ್ರೆ ನಮಗ ಉಲ್ಲಾಸ, ನಾವ್ ಏನ್ ಬೆಳೆದೀವಿ, ನಾವು ಬದುಕೇನದ ಇದ್ರ ಮ್ಯಾಗೆ ಬದುಕೀವಿ, ಏನ್ ಉಳಿತಾಯ ಮಾಡೀವಿ, ಏನ್ ಗಳಿಸೀವಿ, ಇದು ನಮ್ದೇನು ವ್ಯವಸಾಯದಿಂದ ಮಾಡಿವಿ, ಸೈಕಲ್ ವ್ಯವಸಾಯದಿಂದ ನಾವು ಮುಂದೆ ಬಂದಿವಿ. ಮತ್ತೆ ಇದು ನಮ್ಮ ಹೆಮ್ಮೆ ವಿಷಯ. ಮತ್ತೆ ನಾವು ಬದುಕಿಗೆ ಒಂದು ಜೀವನಕ್ಕೆ ಒಂದು ಆಧಾರ ಇದ್ದಿದ್ದು ಒಂದು ನಮ್ದು ಮನೆತನ ಕಾಲಿಂದ ವ್ಯವಸಾಯ. ಇದಕ್ಕಾಗಿ ನಾವು ಇದ್ರ ಜೋಡಣೆ ಇರ್ತೀವಿ. ಇಲ್ಲ, ನೀವು ನಿಮ್ ದಿನಚರಿ ಜೊತೆಗೆ ಯಾವ ಉದ್ಯೋಗದಲ್ಲಿ ಯಾವ ರೀತಿ ಕೊಡ್ಬೋದ್ರಿ? ನಿಮ್ ದಿನಚರಿ ಯಾವ ರೀತಿ ಆಗ್ತದೆ ಸರ್ ಬೆಳಗ್ಗೆಯಿಂದ? ಬೆಳಗ್ಗೆ ನಮ್ದು 6 ಗಂಟೆಗೆ ದಿನಚರಿ ಚಾಲು ಆಗ್ತಿದ್ರಿ. ಇಲ್ಲಿ ಬಂದ ಎಲ್ಲಾ ಮಿಸ್ತ್ರಿಗಳಿಗೆ ಕೆಲಸ ಕೊಡ್ಬೇಕಾಗ್ತದೆ. ಬೆಳಗ್ಗೆ 6 ಗಂಟೆಗೆ ಮಿಸ್ತ್ರಿ ಎಲ್ಲಾ ಮೆಕ್ಯಾನಿಕ್ಸ್ ಬರ್ತಾರೆ, ಅವರಿಗೆಲ್ಲ ಹಂಚ್ ಕೊಡ್ಬೇಕಾಗ್ತದೆ. ಇವತ್ತು ಏನ್ ಫಿಟ್ಟಿಂಗ್ ಮಾಡ್ಬೇಕು ಏನಿಲ್ಲ ಎಲ್ಲ ಕೊಡ್ಬೇಕ. ಆಮೇಲೆ ಕೊಟ್ಟು ವಾಕಿಂಗ್ ಹೋಗ್ತಿದ್ರಿ. ವಾಕಿಂಗ್ ಹೋಗಿ ಬಂದ್ ಮತ್ತೆ ಎಷ್ಟು ಏನೇನ್ ಕೆಲಸ ನಡೀತದ ನೋಡೋದು. ಬ್ಯಾಂಕ್ ಕೆಲಸ ಇರ್ತಾವ್ರಿ, ಸಾಕಷ್ಟು ಕಂಪ್ನಿಗೆ ಆರ್ಡರ್ ಕೊಡೋದಿರ್ತಾವ, ಟ್ರಾನ್ಸ್ಪೋರ್ಟ್ ಲಿಂದ ಮಾಲ್ ತರಬೇಕು, ಇಳಿಸ್ಬೇಕ. ಹಾಗೆ ಏನದ ದಿವಸ ಹೆಂಗ್ ಕಳೀತದ ಗೊತ್ತಾಗೋದ್ರಿ. ಪೂರಾ ಇಲ್ಲೇ ಉದ್ಯೋಗ ಒಳಗೆ ಡಬ್ಬಿನೂ ಇಲ್ಲೇ ಬರ್ತದೆ, ಮಧ್ಯಾಹ್ನ ಊಟನೂ ಇಲ್ಲೇ ಆಗ್ತದೆ. ತಾವು ಸೈಕಲ್ ಹೊಡಿತೀರ ಸರ್? ಹಾ ಹೊಡಿತೀನಿ ಸರ್. ಎಷ್ಟು ಕಿಲೋಮೀಟರ್ ಸೈಕಲ್? ನಮ್ದು ಒಂದು 5 ಕಿಲೋಮೀಟರ್ 7 ಕಿಲೋಮೀಟರ್ ಆಗ್ತದೆ ದಿವಸ. ಸರ್, ತಮ್ಮಲ್ಲಿ ಮಾಡುವ ಯಾವ ಸೈಕಲ್ಗಳು ಮಾಡೋದು ಸರ್? ಯಾವ ಲಭ್ಯದ ಸರ್ ಗ್ರಾಹಕರಿಗೆ? ನಮ್ ಕಡೆ 3 ಸಾವಿರ ಹಿಡ್ಕೊಂಡು 1 ಲಕ್ಷ ರೂಪಾಯಿ ತನಕ ಸೈಕಲ್ ಇವತ್ತೇ ಲಭ್ಯ. 1 ಲಕ್ಷ ತನಕ? ಹಾ, ಇಂಪೋರ್ಟೆಡ್ ಸೈಕಲ್ 1 ಲಕ್ಷ ರೂಪಾಯಿ ಬರ್ತದೆ. ಅವನು ನಮ್ಮ ಕಡೆ ಲಭ್ಯ. ಯಾವ ಕಂಪ್ನಿ ಇದೆ ಸರ್? ಸ್ಕಾಟ್, ಮೆರಿಡಾ, ಜಯಾಂಟ್, ಹಿಂಗೆಲ್ಲ ಬೇರೆ ಬೇರೆ ಕಂಪ್ನಿಗಳು ಇರ್ತಾವೆ. ಫೈರ್ ಬಾಕ್ಸ್ ಇರ್ತೈತಿ, ಹಿಂಗೆಲ್ಲ ಅವಾಂತಿಕ ಅಂತ ಬರ್ತೈತಿ. ಇಂಥೆಲ್ಲ ಬ್ರ್ಯಾಂಡ್ಗಳು ಇಡ್ತೀವ್ರಿ ನಾವು. ಆದ್ರೆ ಇದು ಏನಂದ್ರೆ ಬಹಳ ಜಾಸ್ತಿ ರೇಟ್, ಬಹಳ ಹೆಚ್ಚಿಗೆ ಕಾರಣ ಕಡಿಮೆ ಮಂದಿ ತಗೋತಾರ. ಆದ್ರೆ ಈಗ ಏನಾದ್ರು ಹುಡುಗರು ಯೂಸ್ ಅಂಡ್ ಥ್ರೋ ಅಂತ ಹೇಳಿ ಒಂದು ತಿಳ್ಕೊಂಡು ಏನ್ ತಗೊಳತ್ತಾರ. ಸೈಕಲ್ ಉಪಯೋಗ ಮಾಡೋದಂದ್ರೆ ಹೆಂಗ ರಿಪೇರ್ ಮಾಡೋದು ಚಾರ್ಜ್ ಜಾಸ್ತಿ ಆಗಿಬಿಡುತ್ತ ಅಂತ ಹೇಳಿ 3,000 ರೂಪಾಯಿ 4,000 ರೂಪಾಯಿ ಸೈಕಲ್ ತಗೋತಾರೆ. 1-2 ವರ್ಷ ಹೊಡಿತಾರೆ, ಇಂದರ್ಸ್ ಟ್ರಾಫಿಕ್ ಹಾಕ್ಬಿಡ್ತಾರೆ. ಅದು ರಿಪೇರಿ ಮಾಡೋದೇ ಬೇಡ ಅಂತ ಹೇಳಿ. ಅದು ಎಷ್ಟು ರಿಪೇರಿ ಮಾಡ್ತೀರ ಅಷ್ಟೊಳಗೆ ಹೊಸ ಸೈಕಲ್ ಬರ್ತದೆ ಅಂತ ಹೇಳಿ ಒಂದೀಗ ದಿನಚರಿ ಹಂಗೆ ನಡೀತದ. ಯೂಸ್ ಅಂಡ್ ಥ್ರೋ ಲೆವೆಲ್ ಒಂದು ಸೈಕಲ್ ತಗೊಂಡ್ರೆ ಎಷ್ಟು ವರ್ಷದಿಂದ ಬಳಕೆ ಮಾಡ್ಬೋದು ಸರ್? ಅದು ನೀವು ಇಡುದ್ ಮ್ಯಾಗ ಇರ್ತದ್ರಿ. ಅದಕ್ಕೆ ಒರೆಸ್ಬೇಕ, ಮಳೆ ಒಳಗೆ ಇರಬಾರ್ದು ಅಂದ್ರೆ ರಸ್ಟ್ ಏನು ಹಂಗೇನು ಮಾಡಬಾರ್ದೆ. ನೀವು ಚಲೋದ್ನೇ ಬಳಕೆ ಮಾಡಿದ್ರೆ 10 ವರ್ಷ ಬರ್ತದೆ. ಉತ್ತಮ ಗುಣಮಟ್ಟಕ್ಕೆ ಹೆಸರು ಪಡ್ಕೊಂಡು
ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟ ಕೊಡ್ತಾರೆ ಅಂತ ಒಂದು ಹೆಸರು ಗ್ರಾಹಕರ ಬಾಯಿಂದ ಮಾಡ್ತಿರ್ತಾರೆ. ಗ್ರಾಹಕ ಹೆಸರಿಂದ ಗ್ರಾಹಕರ ಬಾಯಿಂದ ನಾವು ಅತ್ಯಂತ ಗುಣಮಟ್ಟವಾದಂತ ಒಂದು ವಸ್ತು ಕೊಡ್ತೀರ ಅಂತ ಹೇಳಿ ಮಾತು ಗ್ರಾಹಕರನ್ನ ಕೇಳ್ತಾ ಇದ್ದೀವಿ. ಅದು ನಾವು ಕಾಪಾಡಬೇಕಾಗ್ತದೆ. ಮುಂದೆ ನಾವು ಹೊರಿಬೇಕಂದ್ರೆ ನೀವು ಸುಮಾರು ಮಾಲ್ ಕೊಟ್ಟು ಕೆಟ್ಟ ಮಾಲ್ ಕೊಟ್ಟರೆ ಮುಂದೆ ಹೋಗೋದಿಲ್ಲ ಮನುಷ್ಯ. ಚಲೋ ಕೊಟ್ಟ ಮೇಲೆ ಗ್ರಾಹಕ ಒಬ್ಬರು ಬಿಟ್ಟು 10 ಮಂದಿ ಬರ್ತಾರೆ. ಅದು ಮೊದ್ಲೇನು ಹಿಡಿದ್ರೆ ನಮ್ದು ಏನೋ ತಾತ ಕಾಲದಿಂದ ನಡೆದಿದ್ದು ಅದಕ್ಕೆ ಹಂಗೆ ನಡೆಸಬೇಕಾಗ್ತದೆ. ಅವಾಗಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು ಸರ್. ಅದ ಕ್ವಾಲಿಟಿ ಹೆಸರು ಕಟ್ಸೋದಿಲ್ಲ ಸರ್. ಮತ್ತೆ ಯಾವ ಚಿಕ್ಕ ಮಕ್ಕಳಿಗೆ ಏನು ಸರ್ ಏನು ಸೈಕಲ್ ಎಷ್ಟು ವರ್ಷದಿಂದ ಸ್ಟಾರ್ಟ್? ಈಗ ನಮ್ ಕಡೆ ನೋಡ್ರಿ 1.5 ವರ್ಷ ಹಿಡ್ಕೊಂಡು ಸೈಕಲ್ ಸ್ಟಾರ್ಟ್ ಆಗ್ತದ್ರಿ. 1.5 ವರ್ಷ ಹುಡುಗ ಟ್ರೈಸೈಕಲ್ ಬರ್ತದ್ರಿ, 1,000 ರೂಪಾಯಿ ಕೊಡ್ಲಾಗ್ತೀವಿ. 3 ವರ್ಷದ ಹುಡುಗ 14 ನಂಬರ್ ಸೈಕಲ್ 1,000 ರೂಪಾಯಿ ಕೊಡ್ತೀವಿ. 6 ವರ್ಷ 7 ವರ್ಷ ಹುಡುಗರಿಗೆ ಏನದ 1,000 ರೂಪಾಯಿ ಸೈಕಲ್ ಅದ. ದೊಡ್ಡವ್ರ ಸೈಕಲ್ ಏನದ 3,000 ಅದ. ಲೇಡೀಸ್ ಸೈಕಲ್ 4,000 4,500 ಅದ ರೀ. ಹಿಂಗ್ ಬಹಳ ವೆರೈಟಿ ಬಹಳ ಅದ. ಡಬಲ್ ಡಿಸ್ಕ್ ಅದ, ಗಿಯರ್ ಸೈಕಲ್ಸ್ ಅದಾವ್ರಿ. ಇಲ್ಲ ನಿಮ್ಮ ಸರ್ಕಾರದ ಏನಾರ ಸರ್ ಈ ರೀತಿಯಾಗಿ ನೀವು ಸಾಕಷ್ಟು ಅವೇರ್ನೆಸ್ ಕೊಡ್ತೀವಿ, ಸಾಲ ಏನು ಸಬ್ಸಿಡಿ ಸರ್ಕಾರದಿಂದ ತಗೊಂಡು ಇವತ್ತು ನಾವು ಹೆಂಗಂದ್ರೆ ನಮ್ದು ಏನ ಈಗ ಗೋರ್ಮೆಂಟ್ ಅದ್ರಿ ಸ್ಕೂಲ್ ಒಳಗೆ ಮೊದಲು ಸೈಕಲ್ ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ. ಕರ್ನಾಟಕ ಒಳಗ ಬೇರೆ ಬೇರೆ ರಾಜ್ಯ ಒಳಗೆ ಕೊಡ್ತಾರ. ಆದ್ರೆ ಏನದ ಗೋರ್ಮೆಂಟ್ಲಿಂದ ಸಬ್ಸಿಡಿ ಹಿಂಗ್ ಸ್ಕೀಮ್ ಅದು ಏನೂ ಇರುವುದ್ರಿ. ಸಾಲ ಕೊಡ್ತಾರ ಅಷ್ಟೇ ಕರೆ. ಉಳಿಕಿದ್ದೇನದ ಎಲ್ಲ ತಾವು ಕೊಂಡು ತಗೋಬೇಕಾಗ್ತದೆ. ನಿಮ್ ಗೋರ್ಮೆಂಟ್ಲಿಂದ ಏನೂ ಇರುವುದು ಸಹಾಯ ಮಾಡುವುದು ಗೋರ್ಮೆಂಟ್. ನೀವು ಏನ್ ಬೇಕಂದ್ರೂ ನಿಮ್ ರೊಕ್ಕಲಿಂದ ನೀವು ಖರೀದಿ ಮಾಡಬೇಕು ಸರ್. ಕೊನೆಯದಾಗಿ ಜಿಲ್ಲೆಯ ಗ್ರಾಹಕರಿಗೆ ತಮ್ಮ ಮಾತಿನ ಈಗ ನಮ್ಮ ದೇಶ ಬೆಳೆಸ್ಬೇಕಂದ್ರೆ ನಾವು ಎಲ್ಲರೂ ಸಿದ್ಧರಾಗಬೇಕು. ಎಲ್ಲರ ತಮ್ಮ ಆರೋಗ್ಯ ಆಯ್ತು, ದೇಶ ಆಯ್ತು, ಒಂದು ಹೆಂಗಂದ್ರೆ ನಮ್ಮ ಆರೋಗ್ಯಕ್ಕೆ ನಾವೇ ಕಾಪಾಡ್ಬೇಕಂತ ಹೇಳಿ ಸೈಕಲ್ ನಡೆಸ್ರಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತ ನಮ್ಮ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಹೇಳಿದಂಗೆ ಇಂಧನ ಉಳಿತಾಯ ಮಾಡ್ಬೇಕಂದ್ರೆ ಒಂದು ದೇಶಕ್ಕೆ ನಾವು ಮುಂದೆ ಬೆಳೆಸ್ಬೇಕಂದ್ರೆ ಸೈಕಲ್ನಿಂದ ಪರಿಸರನೂ ಉತ್ತಮ ಇರ್ತೈತ್ರಿ, ಯಾವುದು ಹೊಗೆ ಬರುವುದಿಲ್ಲ. ಹಾಗೆ ಏನದ ನಿಮ್ಗೆ ಆರ್ಥಿಕವಾಗಿನೂ ಬಹಳ ಸಹಾಯ ಮಾಡ್ತಿದ್ರಿ. ಡೈಲಿ 100 ರೂಪಾಯಿ 200 ರೂಪಾಯಿ ಪೆಟ್ರೋಲ್ ಹಾಕೋದ್ನು ಉಳಿತಾಯ ಆಗ್ತೈತಿ. ಅದನ್ನು ನೀವು ಕಾಪಾಡಬಹುದು. ರೊಕ್ಕ ಬೇರೆದಲ್ಲಿ ಯೂಸ್ ಮಾಡಬಹುದು. ಎಲ್ಲಿದೆ ಒಂದು ಏನಾರ ಖರೀದಿ ಆಯ್ತು, ವಸ್ತು ತಗೊಳಿಕಾಯ್ತು, ಇದೇ ನೀವು ಡೈಲಿ 100 ರೂಪಾಯಿ ಪೆಟ್ರೋಲ್ ಡೈಲಿ ಉಳಿತಾಯ ಮಾಡಿದ್ರೆ ಬಹಳಷ್ಟು ರೊಕ್ಕ ನಿಮ್ ಕಡೆ ಉಳಿತೈತಿ. ಹಾಗೆ ಏನದ ನಾವು ಡೈಲಿ ಆಟೋಗೆ 10 ರೂಪಾಯಿ 20 ರೂಪಾಯಿ ಕೊಡ್ತೀವಿ, ಹೋಗ್ತೀವಿ. ಸೈಕಲ್ ಮುಖಾಂತರ ಹೋದ್ರೆ ಅದನ್ನು ನಿಮ್ಗೆ ಉಳಿತಾಯ ಆಗ್ತೈತಿ. ಹಿಂಗ್ ಡೈಲಿ ಒಂದು ಕೆಲಸ ಏನ್ ಚಿಕ್ಕ ಪುಟ್ಟ ಕೆಲಸ ಇರ್ತಾವೋ ಇವೆಲ್ಲ ನೀವು ಸೈಕಲ್ ಮುಖಾಂತರ ಮಾಡ್ಬೇಕಂತ ಹೇಳಿ ಇವತ್ತು ನೀವು ಕಾಪಾಡ್ಬೇಕ. ನೀವು ಹೆಂಗ್ ನಿಮ್ಮ ಆರೋಗ್ಯನೂ ಕಾಪಾಡ್ತೀರಿ, ನಿಮ್ಮ ಮಕ್ಕಳನ್ನು ಅದೇ ಟೈಪ್ ಆಗಿ ಮುಂದೆ ಬರುವ ದಿನಮಾನಗಳಲ್ಲಿ ಅವರು ಹಂಗೆ ಮಾಡ್ತಾರೆ. ಈಗ ನೀವು ಗಾಡಿ ಮ್ಯಾಗ ತುಕ್ಕು ತಿರ್ಗಾಡ್ಲಾಗತ್ತಾರ, ಅವರು ತಿರುಗಾಡಿ ಚಾಲು ಮಾಡ್ತಾರೆ. ನೀವು ಸೈಕಲ್ ತಗೊಂಡ್ ತಿರ್ಗಾಡಿದ್ರೆ ಅವ್ರು ಸೈಕಲ್ ಮ್ಯಾಗ ಹೆಚ್ಚು ಜಿಲ್ಲೆ ಜನತೆ ಸೈಕಲ್ ಉಪಯೋಗ ಮಾಡಬೇಕು, ತಮ್ಮ ಆರೋಗ್ಯ ಸದೃಢವಾಗಿ ತಮ್ಮ ಹೌದು. ಆರೋಗ್ಯಕ್ಕೋಸ್ಕರ ಸೈಕಲ್ ಒಂದಂದ್ರು ಮನೆಯೊಳಗೆ ಇಡಬೇಕು. ಮತ್ತೆ ನೀವು ದಿನನಿತ್ಯದಾಗ ಇಡಬೇಡದ ಬರೀ ಉಪಯೋಗ ಮಾಡಿ. ಸರ್, ಮೋದಿ ಸಾಹೇಬರು ಇತ್ತೀಗ ಅವೇರ್ನೆಸ್ ಮೂಡಿಸಿದ್ರೆ ಸೈಕಲ್ ಮಾರಾಟ ಹೆಚ್ಚಾಗುತ್ತೆ, ಬಹಳ ಜಾಸ್ತಿ ಆಗಿದೆ, ಡಬಲ್ ಆಗಿದೆ. ಹಾ, ಅಂದ್ರೆ ಈಗ ನಾವು ಹೆಂಗಂದ್ರೆ ಅವರು ಹೇಳಿದ ಪ್ರಕಾರ ಅವ್ರು ನಿಮಗ ಇಂಧನ ಉಳಿತಾಯ ಅಂತ ಹೇಳ್ಯಾರ. ಇಂಧನ ಉಳಿತಾಯ ಮಾಡ್ಬೇಕಂದ್ರೆ ನೀವು ಎಲ್ಲಿ ತಿರುಗಾಡೋದಂತ ನಿಂದ್ರಸ್ಲಿಕ್ಕೆ ಬರೋದಿಲ್ಲ, ಹೋಗೇಬೇಕ. ಅದೇ ಬೈಕ್ ಬಿಟ್ಟು ಸೈಕಲ್ ತಗೊಂಡ್ ತಿರುಗಾಡ್ರಂತೆ ಅವ್ರ ಇಂಡೈರೆಕ್ಟ್ಲಿ ಆಗಿ ನಿಮಗ್ ಹೇಳ್ಯಾರ. ಇಂಧನ ಉಳಿತಾಯ ಅಂದ್ರೆ ನೀವು ತಿಳ್ಕೊಬೇಕು. ಅದಕ್ಕೆ ಬಸ್, ರೈಲ್ವೆ ಯೂಸ್ ಮಾಡ್ಬೇಕು. ಹಾಗೆ ಚಿಕ್ಕ ಪುಟ್ಟ ಕೆಲಸಗಳು ನಾವು ಏನ್ ಬೈಕ್ ತಗೊಂಡ್ ಹೋಗ್ತಿದ್ವಿ, ಅವು ಪ್ಯಾಟಿಗೆ ಹೋಗೋದಾಯ್ತು, ಸಾಮಾನ್ ತರ್ಲಿಕ್ಕೆ ಹೋಗೋದಾಯ್ತು, ಏನ್ ಇಲ್ಲಿ ಹುಡುಗರು ಟ್ಯೂಷನ್ ಹೋಗೋದಾಯ್ತು, ಅದು ಎಲ್ಲ ಸೈಕಲ್ ಬಳಕೆಯಿಂದ ಏನದ ನಾವು ಒಂದ್ ದೇಶಕ್ಕೆ ನಾವು ಇಂಧನ ಉಳಿತಾಯ ಒಳಗೆ ಕೈ ಜೋಡಿಸಿ ನಮ್ಮ ಮೋದಿಜಿಯವ್ರು ಹೇಳಿದ ಪ್ರಕಾರ ನಾವು ಈಗ ಮುಂದೆ ಹೊಡಿಸ್ತಾ ಇದ್ವಿ. ಅದರಿಂದ ಸೈಕಲ್ ಒಳಗ ಬೇಡಿಕೆ ಜಾಸ್ತಿ ಬಂದಿದೆ, ಬಹಳ ಜಾಸ್ತಿ ಆಗಿದೆ. ಇಲ್ಲೇ ಸರ್ ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಜಮಖಂಡಿ ವಿಧಾನಸಭಾ ಕ್ಷೇತ್ರದೊಳಗೆ ಆ ಭಾಗದ ಶಾಸಕರು ಧ್ವಜಾರೋಹಣ ಮಾಡಕ್ಕೆ ಸೈಕಲ್ ಮೇಲೆ ಹೋಗ್ತೀವಿ. ಮತ್ತೆ ಅಲ್ಲಿ ಆ ತಾಲೂಕಿನೊಳಗೆ ಎಲ್ಲ ಸರ್ಕಾರಗಳು ಸೈಕಲ್ ಮೇಲೆ ಆಫೀಸ್ ಬರ್ಬೇಕಂತೇಳಿ ಒಂದು ಆದೇಶ ಮಾಡಿದ್ರು ಸರ್. ಅವ್ರು ಮಾಡಿದ್ದ ಬಹಳ ಒಳ್ಳೆ ಕೆಲಸ ಅದ್ರಿ. ಇದು ಏನ್ ನಾವು ಈಗ ಹೆಂಗಂದ್ರೆ ಒಂದು ಚಿಕ್ಕ ಊರ್ನಿಂದ ಚಾಲು ಆಗ್ತೈತಲ್ಲ, ಇದು ಪೂರಾ ದೇಶ ಹಬ್ತೈತಿ. ಈಗ ಒಬ್ರು ನಡು ಜಡ್ಜ್ ಆಯ್ತ್ರಿ, ಒಂದ್ ಸೈಕಲ್ ನಿಂದ ಅವ್ರ ಕೋರ್ಟಿಗೆ ಹೋದ್ರ. ಹಾಗೆ ಇವತ್ತು ಇವ್ರು ಹೇಳಿದ್ಮ್ಯಾಗ ಇದು ಸ್ಟಾರ್ಟ್ ಆಗ್ಬಿಡ್ರೆ ಇವ್ ಹಪ್ಪು ಪೂರಾ ನಮ್ದು ಏನದ ಪೂರ್ತಿ ಭಾರತ ಒಳಗೆ ಹಬ್ತೈತ್ರಿ. ಇದು ಹಬ್ಬಿಸ್ಬೇಕ. ಇದಕ್ಕೆ ನಾವು ಕೈ ಜೋಡಿಸ್ತೀವಿ, ಅವ್ರು ನಮ್ ಕರೀದ್ರೆ ನಾವು ಅಲ್ಲಿ ಹೋಗ್ತೀವಿ, ಅವ್ರ ಜೊತೆ ಸೇರ್ತೀವಿ, ಪಾಲ್ಗೊಳ್ತೀವಿ ಅಂತ ಹೇಳಿ ನಂದು ಇಚ್ಛಾ ಅದ. ಸರ್, ಶಾಸಕರವರು ಸ್ವತಃ 200 ಸೈಕಲ್ ಖರೀದಿ ಮಾಡಿಕೆಸಿಂದ ಗ್ರಾಹಕರಿಗೆ ತಾವು ಇದನ್ನ ಸೈಕಲ್ ಉಪಯೋಗ ಮಾಡ್ರಿ ಅಂತ
ಅವ್ರ ಇದು ಏನ್ ವಿಚಾರ ತಗೊಂಡ್ ಬಂದಾರ ಬಹಳ ಒಳ್ಳೆ ವಿಚಾರ ಅದ. ಈಗ ಅದು ನಂದು ವಿಡಿಯೋ ಅಥವಾ ನಾ ಏನ್ ಮಾತಾಡೋದು ಅವ್ರ ತನ ತಲುಪಿತಂದ್ರೆ ನಾ ಅವಶ್ಯವಾಗಿ ಅವ್ರ ಸಲಹೆಯಾಗ ಯಾವಾಗೂ ನಾವು ಸತತವಾಗಿ ಅವ್ರ ಋಣಿಯಾಗಿರ್ತೀವಿ. ಇದು ಕೆಲಸದೊಳಗೆ ಅವ್ರು ಕೂಡ ಕೈ ಜೋಡಿಸಿ ನಾವು ಕೊಡುತ್ತೇವೆ ಅಂತ ಹೇಳಿ ನನ್ನ ಅಭಿಪ್ರಾಯ. ವೀಕ್ಷಕರೇ, ಇಲ್ಲಿವರೆಗೂ ಬಿಜಾಪುರ ಸೈಕಲ್ ಮಾಲ್ ಮಾಲೀಕರ ನಮ್ಮ ಜೊತೆಗೆ ಈಗಿನ ಜನರು ಪ್ರತಿನಿತ್ಯ ಸೈಕಲ್ ಬಳಕೆ ಮಾಡಬೇಕೆಂದು ಅವೇರ್ನೆಸ್ ಕೊಡೋದಕ್ಕೆ ನಮ್ಮ ವಾಹಿನಿಯಿಂದ ಪರವಾಗಿ ಧನ್ಯವಾದ. ನಾನು ವಿಶಾಲ್ ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಬಿಜಾಪುರದಿಂದ. ಇವತ್ತು ನಾವು ಒಂದು ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರಿಗೆ ಸೈಕಲ್ಗಳನ್ನು ಸ್ಪೆಷಲ್ ಆಫರ್ ತೊಗೊಳಗೆ ಕೊಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಎಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಪೂರಾ ಭಾರತ್ ಆಲ್ ಓವರ್ ಇಂಡಿಯಾ ಎಲ್ಲರಿಗಿಂತ ಕಡಿಮೆ ರೇಟ್ದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೆ ನಾವು ಚಾಲೆಂಜ್ ಕೂಡ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಹತ್ರ ಅತಿ ಉತ್ತಮ ಕ್ವಾಲಿಟಿ ಸೈಕಲ್ಗಳು, ವಾಕರ್ಗಳು, ಟ್ರೈಸಿಕಲ್ಗಳು ಅತಿ ಕಡಿಮೆ ಬೆಲೆದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಮಾರಾಟಕ್ಕೆ ಲಭ್ಯ. ವಿಜಯಪುರದಲ್ಲಿ ಪ್ರಸಿದ್ಧ ವಿಶಾಲ್ ಸೈಕಲ್ ಮಾಲ್. ಇದು ಕರ್ನಾಟಕದ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ನಲ್ಲಿ ಪ್ರಮುಖ ಸೈಕಲ್ ಡೀಲರ್ ಶೋರೂಮ್ ಹೊಂದಿದ್ದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ರೀತಿಯ ವಿವಿಧ ಸೈಕಲ್ಗಳನ್ನ ಅತ್ಯುತ್ತಮ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಸಹಿತ ಆರಂಭಿಕ ಬೆಲೆ 1000 ರೂಪಾಯಿಯಿಂದ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಸೈಕಲ್ ಸಿಗುತ್ತವೆ. ಸೈಕಲ್ ಕಲಿಯುತ್ತಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿವೆ. ಟೈಲರ್ ವೀಲ್ ಸೈಕಲ್, BMX ಸೈಕಲ್, ಗೇರ್ ಸೈಕಲ್, ವಾಕಿಂಗ್ ಸೈಕಲ್ ಸೇರಿದಂತೆ ಇನ್ನು ಹಲವಾರು ರೀತಿಯ ವಿವಿಧ ಬಗೆಯ ಒಳ್ಳೆಯ ಗುಣಮಟ್ಟದ ಸೈಕಲ್ಗಳು ಲಭ್ಯವಿದ್ದು, ಜೊತೆಗೆ ಮಕ್ಕಳ ಆಟಿಕೆಗಾಗಿ ಬ್ಯಾಟರಿ ಚಾಲಿತ ಜೀಪ್ ಮತ್ತು ಬೈಕ್ ಕೂಡ ಇವರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಬನ್ನಿ, ಭೇಟಿ ನೀಡಿ. ಸ್ಥಳ ವಿಶಾಲ್ ಸೈಕಲ್ ಸ್ಟೇಷನ್ ಹಿಂದೆ ರೋಡ್, ಲಯೋಲಾ ಶಾಲೆ ಹತ್ತಿರ ಮತ್ತು ವಿನಾಯಕ್ ಹೋಟೆಲ್ ಹಿಂದೆ, ವಿಜಯಪುರ. ಮೊಬೈಲ್ ನಂಬರ್ 9481857669 ಮತ್ತು ಹುಬ್ಬಳ್ಳಿಯ ಸ್ಥಳ ಗ್ಯಾಲಕ್ಸಿ ಮಾಲ್, ಗ್ರೌಂಡ್ ಫ್ಲೋರ್, ಶಾಪ್ ನಂಬರ್ 22, ಸ್ಟೇಷನ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ನಂಬರ್ 9593503355. ಬೆಳಗಾವಿಯ ಸ್ಥಳ ವಿಶಾಲ್ ಸೈಕಲ್ ಮಾಲ್, ನಂಬರ್ 370, ಮೇನ್ ರೋಡ್, ಕಪಿಲೇಶ್ವರ ಕಾಲೋನಿ, ರೂಪಾಲಿ ಥಿಯೇಟರ್ ಹತ್ತಿರ, PB ರೋಡ್, MRF ಟೈರ್ ಶೋರೂಮ್ ಪಕ್ಕ, ಬೆಳಗಾವಿ. ಮೊಬೈಲ್ ನಂಬರ್ 9733057355 ಹಾಗೂ ಗೋಕಾಕ್ ವಿಶಾಲ್ ಸೈಕಲ್ ಮಾಲ್, ಮೊಬೈಲ್ ನಂಬರ್ 8660362288. ವಿಶಾಲ್ ಸೈಕಲ್ ಮಾಲ್ ಈ ಮಳಿಗೆಗೆ ಬನ್ನಿ, ಇಂದೇ ಭೇಟಿ ನೀಡಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಬಿಡಿ ಭಾಗಗಳನ್ನ ಯೋಗ್ಯ ದರದಲ್ಲಿ ಗುಣಮಟ್ಟದ ಸೈಕಲ್ಗಳನ್ನ ಖರೀದಿಸಿ.